ಬಂಧುಗಳೇ ನಮಸ್ಕಾರ. ಈ ದಿನ ಸಾಮಾಜಿಕ ಜಾಲತಾಣದ ಮೂಲಕ ಕರ್ನಾಟಕ ರಾಜ್ಯದ ಜನತೆಯ ಮುಂದೆ ಒಂದು ಬಹಳ ಗಂಭೀರವಾದ ಪ್ರಕರಣವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಬಂಧುಗಳೇ, ಏನು ಬಹಳ ಗಂಭೀರವಾದ ಪ್ರಕರಣ ಅಂತ ತಾವೆಲ್ಲರೂ ಊಹಿಸ್ತಿರ್ಬೋದು. ಕರ್ನಾಟಕ ಸರ್ಕಾರ ಸಾರ್ವಜನಿಕರಿಗೋಸ್ಕರ, ಬಡ ರೈತರಿಗೋಸ್ಕರ, ಕೂಲಿ ಕಾರ್ಮಿಕರಿಗೋಸ್ಕರ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಸಾಕಷ್ಟು ಹಣ ಮೀಸಲಿಟ್ಟಿದೆ. ಬಂಧುಗಳೇ, ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯ ಪೈಕಿ OAP 1, OAP 2 ಬಡ ರೈತರಿಗೆ, ವಯಸ್ಸಾದವರಿಗೆ ಪಿಂಚಣಿ ಬರೋ ಹಾಗೆ ಮಾಡಿಕೊಟ್ಟು ಅವರಿಗೆ ಯೋಗಕ್ಷೇಮಕ್ಕೋಸ್ಕರ ಸಾಕಷ್ಟು ಹಣ ಮೀಸಲಾತಿ ಇಟ್ಟಿದೆ. ಬಂಧುಗಳೇ, ಇಂಥ ಹಣದಲ್ಲಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯ ಕೆಲ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕಾನೂನು ಉಲ್ಲಂಘನೆ ಮಾಡಿ ನಿಯಮ ಬಾಹಿರವಾಗಿ ಬೇಜವಾಬ್ದಾರಿಯಿಂದ ಸರ್ಕಾರಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅನರ್ಹ ಫಲಾನುಭವಿಗಳಿಗೆ OAP 1, OAP 2 ಪಿಂಚಣಿ ಹಣ ಬರುವ ಹಾಗೆ ಮಾಡಿಕೊಟ್ಟು ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ಹಣ ಲಾಸ್ ಆಗುವ ಹಾಗೆ ಮಾಡಿರುವುದು ದಾಖಲೆ ಸಮೇತ ಕಂಡುಬಂದಿರುವುದರಿಂದ ಹಾಸನ ಜಿಲ್ಲಾಧಿಕಾರಿಗಳು ಮಾನ್ಯ ಶ್ರೀ ಲತಾ ಕುಮಾರಿ ಮೇಡಮ್ ಅವರಿಗೆ 5/6/2025 ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಯ ನಿವಾರಣೆ ಮಾಡುವ ಸಭೆಯಲ್ಲಿ ನಾನು ದಾಖಲೆ ಸಮೇತ ದೂರು ಸಲ್ಲಿಸಿದ್ದೇನೆ. ಬಂಧುಗಳೇ, ಮಾನ್ಯರುಗಳ ಸಮಕ್ಷಮದಲ್ಲಿ ದಾಖಲೆ ಸಮೇತ ದೂರು ಸಲ್ಲಿಸಿ ಇಷ್ಟು ದಿನಗಳಾದರೂ ಸಹ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಇದುವರೆವಿಗೂ ಕಾನೂನಾತ್ಮಕವಾಗಿ ಯಾವುದೇ ಶಿಸ್ತು ಕ್ರಮ ಜರುಗಿಸಿರುವುದಿಲ್ಲ. ಬಂಧುಗಳೇ,